take a resolution to yourself. I will use my WhatsApp only once a day, morning or evening or tamtu. Facebook once a day. Next 10 ದಿವಸ ಮಾತ್ರ, ಜಾಸ್ತಿ ಇಲ್ಲ, 10 days ಒಂದು ಪ್ರಯತ್ನ ಮಾಡೋಣ. I will use Facebook only once a day. ಆಮೇಲೆ ಆದಷ್ಟು ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರಲ್ಲಿ ನಾನು ಮಾತಾಡಲ್ಲ. ನಮಗೂ ನಾವೇನ್ ಮಾಡಿದೀವಿ ಇಂಪಾರ್ಟೆಂಟ್ ಅಲ್ಲ. ನಾವೇನ್ ಮಾಡಿದೀವಿ, we don't care. We are always bothered about the other fellow. ನಮ್ಮ ಬಗ್ಗೆ ನಮಗೆ ಚಿಂತನೆಯೇ ಇಲ್ಲ, ಇನ್ನೊಬ್ಬ ಏನ್ ಮಾಡ್ತಾ ಇದ್ದಾನೆ. ದಟ್ ಇಸ್ ಅ ಮೇನ್ ಪ್ರಾಬ್ಲಮ್. ಅವನ ಬಗ್ಗೆ ಒಂದು 10 ದಿವಸ ಒಂದು ಪ್ರಾಮಿಸ್, ಇನ್ನೊಬ್ಬರ ಬಗ್ಗೆ ನಾನು ಮಾತಾಡಲ್ಲ. ಡೈಲಿ 5 issues, ಪಾಸಿಟಿವ್ ಇಶ್ಯೂಸ್ ಓದ್ತೀನಿ, ಮಾತಾಡ್ತೀನಿ, ತಿಳ್ಕೊಳ್ತೀನಿ. 5 ವಿಷಯ ಒಳ್ಳೆದು. ಅವ್ರು ಹೇಳುವಾಗ ಬುಕ್ ಓದುವುದಿರ್ಬೋದು, ಒಳ್ಳೆಯ ಟಿವಿದಲ್ಲಿ ಕೂಡ ಒಳ್ಳೆಯದು ಎಷ್ಟೋ ಬರ್ತಾ ಇದೆ, ಅದು ನೋಡ್ಬೋದು. ಕೆಲವು ಫ್ರೆಂಡ್ಸ್ ಅಲ್ಲಿ ನೀವು ಮಾತಾಡಿದ್ರೆ ಒಳ್ಳೆಯದು ಮಾತ್ರ ಮಾತಾಡ್ತಾರೆ, ಆ ಫ್ರೆಂಡ್ಸ್ ಮಾತ್ರ ಕಾಲ್ ಮಾಡ್ತೀನಿ. 5 things ಒಂದು ಡೈರಿಯಲ್ಲಿ ಬರೆಯೋಣ. ಇವತ್ತು ವಾಟ್ಸ್ಆಪ್ ಬೆಳಗ್ಗೆ 8 ಗಂಟೆಯಲ್ಲಿருந்து 8:20 ವಾಟ್ಸ್ಆಪ್, ಸೂಪರ್. ನೆಕ್ಸ್ಟ್ 10 days ಫೇಸ್ಬುಕ್ ಸಾಯಂಕಾಲ 6 ಗಂಟೆಯಲ್ಲಿருந்து 6:15 ಫೇಸ್ಬುಕ್. ಎಸ್, ನಾವು ಹೋಗಿ ಏನೇನು ಹಾಕ್ಬೇಕು ಎಲ್ಲ ಹಾಕ್ಬಿಡಿ. ಇಂಡಿಯಾ ಪಾಕಿಸ್ತಾನ ಬಗ್ಗೆ, ನಮ್ಮ ಮೋದಿ ಸಾಹೇಬ್ರ ಬಗ್ಗೆ ಎಲ್ಲ ತಾವು ಹಾಕ್ಬಿಡಿ, ಏನ್ ತೊಂದರೆ ಇಲ್ಲ. 15 minutes ಮಾತ್ರ. ನೆಕ್ಸ್ಟ್ 5 ಒಳ್ಳೆಯ ವಿಷಯ ತಿಳ್ಕೊಂಡಿದ್ದೀನಿ, ಅದು 5 ವಿಷಯ ತಾವು ಬರಿಬೇಕು. ತಾಳ್ಮೆ ಬಗ್ಗೆ ತಿಳ್ಕೊಂಡಿದ್ದೀನಿ, ಹಾರ್ಡ್ ವರ್ಕ್ ಬಗ್ಗೆ ತಿಳ್ಕೊಂಡಿದ್ದೀನಿ, ಒಳ್ಳೆಯದಾಗಿರ್ಬೇಕು ತಿಳ್ಕೊಂಡಿದ್ದೀನಿ. 5 ವಿಷಯ. ನನ್ನ ಪ್ರಕಾರ 10 days ಒಂದು ಟೆಸ್ಟ್ ತರ ಮಾಡೋಣ. ಯಾರೆಲ್ಲ ಪಾಸ್ ಆಗ್ತಿರೋ ಬಹುಶಃ ಅವರು ಮಾತ್ರ ಈ ಸ್ಟೇಜ್ ಮೇಲೆ ನೆಕ್ಸ್ಟ್ ಇಯರ್ ಬರ್ತೀರಾ. ಅದರಲ್ಲಿ ಬಹಳ ಗ್ಯಾರಂಟಿ ಇದೆ, ನಂಬಿಕೆ ಇದೆ. ಬಟ್ ರೂರಲ್ ಏರಿಯಾದಲ್ಲಿ ಲುಕ್ ಅಟ್ ದಿ ಆಪರ್ಚುನಿಟಿ ಆಲ್ ಆಫ್ ದಿಸ್ ಪೀಪಲ್ ಆರ್ ಡೂಯಿಂಗ್. ಸಂಬಡಿ ಔಟ್ಸೈಡ್ ನೋಡಿದೀವಿ, ಒಂದು 35 ಸ್ಲಾಟ್ ನಲ್ಲಿ ಬೆಲ್ಗಾಮ್ದಲ್ಲಿ ಫ್ಲಡ್ ಬಂದಿತ್ತು, ನಾನೇ ಹೋಗಿದ್ದೀನಿ, 5 ಲಕ್ಷ ಕಲೆಕ್ಟ್ ಮಾಡಿದ್ದೀನಿ, ಸಾಲ್ವ್ ಮಾಡಿದ್ದೀನಿ. ಇನ್ನೊಂದು ಕಡೆ ಮೆನ್ಸುರೇಷನ್ ಹೈಜೀನ್ ಬಗ್ಗೆ ನಾನು ಎಲ್ಲಾ ಕಡೆ ಹೋಗಿ ಅರಿವು ಮೂಡಿಸಿದ್ದೀನಿ. ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ನಾನು ಮಾತಾಡಿದ್ದೀನಿ. ಸೆಲ್ಫ್ ಡಿಫೆನ್ಸ್ ಹೇಳಿ ಕೊಡ್ತೀನಿ ಹೆಣ್ಮಕ್ಕಳಿಗೂ. ದೇರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಗೈ, ರೂರಲ್ ಏರಿಯಾದಲ್ಲಿ ಯಾರು ಡೆಫ್ ಅಂಡ್ ಡಮ್ ಮಕ್ಕಳಿದಾರೋ ಅವ್ರು ಇಟ್ಕೊಂಡು ಪ್ಲಾಸ್ಟಿಕ್ ಬಗ್ಗೆ ಅರಿವು ಮೂಡಿಸಿದ್ದೀನಿ. ದೇರ್ ಇಸ್ ಒನ್ ಗೈ ಹೂ ಹಸ್ ಕಲೆಕ್ಟೆಡ್ 1 ton ಆಫ್ ಪ್ಲಾಸ್ಟಿಕ್. 1 ton ಪ್ಲಾಸ್ಟಿಕ್ ಕಲೆಕ್ಟ್ ಮಾಡಿ ಅದರಲ್ಲಿ ಗಣಪತಿ ಮಾಡಿ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ವೆರಿ ವೆರಿ ಪೀಪಲ್. ಇದೆಲ್ಲ ಸಿಟಿದಲ್ಲಿ ತಾವ್ ಏನ್ ಮಾಡ್ಲಿಕ್ಕೆ ಆಗ್ತದೆ? ಲೆಟ್ ಅಸ್ ಇಮ್ಯಾಜಿನ್ ಆಲ್ ಆಫ್ ಯು ಆರ್ born in a big city. Not even one guy could have done the project is doing outside. So first of all, ತಮ್ಮೆಲ್ಲ ದೇವರಿಗೆ ಒಂದು ಥ್ಯಾಂಕ್ ಯು ಹೇಳಬೇಕು. All of you are born in a rural area because that is where leadership gets incubated. ಪ್ರಾಸೆಸ್ ಮೇಲೆ ನಂಬಿಕೆ ಇರಲೇಬೇಕು. ಕರೆಕ್ಟ್? ಒಂದು ಕೆಲಸ ತಗೊಂಡಿದ್ದೀರನ್ನ ಅರ್ಧದಲ್ಲಿ ಬಿಡಬಾರ್ದು. When you plant a seed, ಸ್ವಲ್ಪ ಟೈಮ್ ಕೊಡ್ಬೇಕು ತಾವು. ಪ್ಲೀಸ್ ಗಿವ್ ಸಮ್ ಟೈಮ್. ಒಂದು ಸೀಡ್ ಹಾಕಿದ ಮೇಲೆ ಅದಕ್ಕೆ ನೀರು ಡೈಲಿ ಹಾಕ್ತಿರ್ನ ಮೇಲೆ ಅಂದ್ರೆ ಇದು ಬರಲಿಕ್ಕೆ 3 ವಾರ ಬೇಕು, 3 weeks ಬೇಕು. ಅದ ಮೇಲೆ ಬಂದ ಮೇಲೆ ಇನ್ನೂ ಸ್ವಲ್ಪ ನೀರು ಹಾಕಿ ಅದಕ್ಕೆ ಫರ್ಟಿಲೈಸರ್ ಎಲ್ಲ ಹಾಕಿದಿರಲ್ಲ, ಇನ್ನೂ ಒಂದು 3 ವಾರ ಬೇಕು ಸ್ವಲ್ಪ ಅರ್ಧ ಗಿಡ ಹಾಕ್ಲಿಕ್ಕೆ. ಅದ್ರಿಂದ ನಿಮಗೆ ಹಣ್ಣು ಬೇಕನ ಒಂದು ವರ್ಷ 2 ವರ್ಷ ವೆಯ್ಟ್ ಮಾಡಲೇಬೇಕು. ನಮ್ಮ ಯುವಕರು ಏನಾಗ್ಬಿಟ್ಟಿದ್ದಾರೆ, ಸರ್ ನಾನು ಸೀಡ್ ಹಾಕಿದೀನಿ, ಬೆಳಗ್ಗೆ ನನಗೇನು ಹಣ್ಣು ಬರ್ತಾ ಇಲ್ಲ, ಏನ್ ಮಾಡೋದು? So we have become very impatient with life. Alva? So my last and the final point in this third cycle is trust the process. ಸ್ವಲ್ಪ ತಾಳ್ಮೆ ಇರಲಿ, 100% ಬಂದೇ ಬರುತ್ತೆ. ಕರೆಕ್ಟ್? ಲೈಫ್ ನಲ್ಲಿ ಈ ಸಿಂಪಲ್ ಫಿಲಾಸಫಿ, ತಾವು ತಮ್ಮ ಮೇಲೆ ಇನ್ವೆಸ್ಟ್ ಮಾಡಬೇಕು. ಯಾವ ತರ ಇನ್ವೆಸ್ಟ್ ಮಾಡೋದು? ಇಂಗ್ಲಿಷ್ ಮಾತಾಡಬೇಕು, ಸ್ಟೇಜ್ ಫೇರ್ ಇರಬಾರದು. ಈ ತರ ಒಂದು ಸಂದರ್ಭ ಸಿಗುವಾಗ ಮೈಕ್ ತಗೊಂಡು ಬಂದು ಎಲ್ಲರ ಮುಂಚೆ ಮಾತಾಡಬೇಕು. ಹಾರ್ಡ್ ವರ್ಕ್ ಮಾಡಬೇಕು. ಕಣ್ ಕಿವಿ ಮೂಗು ಏನಿದೆ ಎಲ್ಲ ಓಪನ್ ಮಾಡಿ ಇಟ್ಕೊಂಡು ನಿಮ್ ಸುತ್ತಮುತ್ತಲದಲ್ಲಿ ಏನಾಗ್ತಾ ಇದೆ ಚೆಕ್ ಮಾಡ್ತಾ ಇರಬೇಕು. ಅಲ್ಲಿ ನಿಮಗೆ ಇನ್ಸ್ಪಿರೇಷನ್ ಬರ್ತದೆ, ಪರ್ಪಸ್ ಬರ್ತದೆ, ಸೆಲ್ಫಿಶ್ನೆಸ್ ಟು ಸೆಲ್ಫ್ಲೆಸ್ನೆಸ್ ಟ್ರಾನ್ಸ್ಫರ್ ಆಗ್ತದೆ. ಇದೆಲ್ಲ ತಾವು ಮಾಡುವ ಕೆಲಸ 3 ವಾರ. ತಮ್ಮ ಮೇಲೆ ಇನ್ವೆಸ್ಟ್ಮೆಂಟ್. 4th week ಸಡನ್ ಆಗಿ ನಮ್ಮ ಇವರು ಫೋನ್ ಮಾಡ್ತಾರೆ. ಯಾರು? ನಮ್ಮ ಅಭಿನಂದನ್ ಫೋನ್ ಮಾಡ್ತಾರೆ. ಹಲೋ, ನಾನು ಗುರುರಾಜ್ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಇಂದ ಮಾತಾಡ್ತೀನಿ, ನೀವು ಬಹಳ ಸಾಧನೆ ಮಾಡ್ತಾ ಇದ್ದೀರಾ, ಸ್ಟೇಜ್ ನಲ್ಲಿ ಬಂದು ಇಷ್ಟು ಜನ ಮುಂಚೆ ಮಾತಾಡಬಹುದಾ? ಅದು ಏನು? ಅದು ರಿಟರ್ನ್. ಕರೆಕ್ಟ್? ಬಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡದೆ ರಿಟರ್ನ್ ಬೇಕು ರಿಟರ್ನ್ ಎಲ್ಲಿಂದ ಬರ್ತದೆ? ಬ್ರದರ್ಸ್ ಅಂಡ್ ಸಿಸ್ಟರ್ಸ್, when you don't invest on yourself, why will you get returns? You will get return only when you put investment. So ದಯವಿಟ್ಟು don't
be afraid of making any investment on yourself. It's a new world, it's a brave world, all a different world. ಇವತ್ತು ನಮ್ಮ ಫಿನಾನ್ಸ್ ಮಿನಿಸ್ಟರ್ ಬೆಳಗ್ಗೆ ಕೂಡ ಹೇಳಿದ್ದಾರೆ, ನಾವು $5 trillion ಎಕಾನಮಿ ಆಗಬೇಕು. $5 trillion ಎಕಾನಮಿ ನಾವು ಆಗ್ಬೇಕನ್ನ ಇನ್ನೊಬ್ಬರಲ್ಲಿ ಕೆಲ್ಸಕ್ಕೆ ಹೋಗಿದ್ದೀರನ್ನ $5 trillion ಎಕಾನಮಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು 10 ಜನ ಕೆಲಸ ಕೊಟ್ಟಿದ್ದೀರನ್ನ ಮಾತ್ರ $5 trillion ಎಕಾನಮಿ ಆಗ್ತದೆ. Now my only thing is be leaders. You become IAS, IPS, IFS ಏನ್ ಬೇಕೋ ತಾವು ಆಗ್ಬೋದು, ಏನ್ ತೊಂದರೆವಿಲ್ಲ. ಬಟ್ ಏನಾಗಿದ್ದೀರನ್ನ ಕೂಡ ದಯವಿಟ್ಟು ಸ್ವಲ್ಪ ಲೀಡರ್ಸ್ ಆಗ್ಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. Leaders can be a company, leaders can be a samasthe like this organization, leaders can be teaching like your professors, leaders can be anybody who will impact change. So ದಯವಿಟ್ಟು ಇಲ್ಲಿ 1,000 ಜನ ಯಾರಲ್ಲಿ ಬಂದಿದ್ದೀರೋ, probably next year I am not sure whether we will have the opportunity to meet you again. My only vision prayer is all of you should become leaders next year. You should find out your purpose next year. Purpose ತಾವು ಕಂಡುಹಿಡಿಬೇಕು. ಮೂರನೇದು, ನಿಮ್ಮಲ್ಲಿ 1,000 ಜನ ಸ್ಟೇಜ್ ಬಂದು ಮಾತಾಡಬೇಕು. ನಮಗೆ ನೀವು ಏನ್ ಮಾತಾಡ್ತೀರಿ ನಮಗೆ ಕೇಳಿಸ್ಕೊಳ್ಳಿಕ್ಕೆ 10 ದಿವಸ ಬೇಕಂದ್ರೆ ನಾವು ಕೂತ್ಕೊಂಡು ಹೇಳ್ತೀವಿ, ಏನ್ ತೊಂದರೆ. ಬಟ್ all 1,000 of you will come here, will tell this is my story. ಇದು ನನ್ನ ಸ್ಟೋರಿ, ಇದು ನಾನ್ ಸೃಷ್ಟಿ ಮಾಡಿದನ ಇರಬೇಕು. ನಿಮ್ ತಂದೆ ತಾಯಿ ನಿಮಗೆ ಸೃಷ್ಟಿ ಮಾಡಿ ಕೊಟ್ಟು ಒಳ್ಳೆ ಚೇರ್ ಹಾಕಿ, ಒಳ್ಳೆ ಆಫೀಸ್ ಹಾಕಿ, AC ಮಾಡಿ, ಪೂಜೆ ಮಾಡಿ, ನಿಮಗೂ ಸಾವಿ ಕೊಟ್ಟು ಹೋಗಿ ಕೆಲಸ ಮಾಡಿ ಹೇಳ್ಬಾರ್ದು. ನಿಮ್ಮ ಫ್ಯೂಚರ್ ತಾವು